ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಊಟ ಮುಗಿಸಿ ತನ್ನ ಕೋಣೆಗೆ ಬಂದ ಕಿರಣನಿಗೆ ಮುದುಡಿ ಮಲಗಿದ್ದ ತನ್ನ ಮಡದಿ ಕಂಡಿದ್ದಳು. ಬೆಳಗ್ಗೆಯಿಂದ ಹತ್ತು ಕಣ್ಣುಗಳು ಊದಿಕೊಂಡಿದ್ದವು. ಮಗುವಿನ ರೀತಿ ಮುದುಡಿ ಮಲಗಿದವಳ ಬಳಿಗೆ ಬಂದವನು ಹರಡಿದ್ದ ಮುಂಗುರುಳನ್ನು ಹಿಂದಕ್ಕೆ ನೀವುತ್ತಾ ಚಿನ್ನು ಎಂದಿದ್ದನು. ಆಗ ತಾನೇ ಕಣ್ಣು ಮುಚ್ಚಿದವಳು ಕಿರಣನ ಧ್ವನಿ ಕೇಳಿ ಒಡನೆ ಕಣ್ಣು ಬಿಟ್ಟು ಎದ್ದು ಕುಳಿತು, ಎಲ್ಲಿಗೆ ಹೋಗಿದ್ರಿ, ಊಟ ಮಾಡಿದ್ರಾ ಎಂದು ಕೇಳಿದಳು. ಇವಾಗ ತಾನೇ ಊಟ ಮಾಡಿ ಬಂದೆ ಎಂದವನು, ನನ್ನನ್ನು ಕ್ಷಮಿಸು ಚಿನ್ನು, ನಿನ್ನನ್ನು ಮಾವನ ಮನೆಗೆ ಕರೆದುಕೊಂಡು ಹೋಗಲಿಲ್ಲ ಎಂದಿದ್ರೆ ನೀನು ಇಷ್ಟೆಲ್ಲ ಮಾತು ಕೇಳುವ ಹಾಗೆ ಇರಲಿಲ್ಲ ಎಂದು ಹೇಳಿದನು. ಅವನ ಮಾತಿನಲ್ಲಿ ಅವನು ಎಷ್ಟು ನೊಂದಿದ್ದಾನೆ ಎಂದು ಅರಿತವಳು, ಇದರಲ್ಲಿ ನಿಮ್ಮದೇನೂ ತಪ್ಪಿದೆ, ನೀವು ಕ್ಷಮೆಯೆಲ್ಲ ಕೇಳಬೇಡಿ, ನನಗೆ ನೋವಾಗುತ್ತದೆ. ಕ್ಷಮೆ ಕೇಳಬೇಕಾದವಳು ನಾನು. ನಿಮಗೆ ತಂದೆ ಎನ್ನುವ ಸ್ಥಾನವನ್ನು ನೀಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎನ್ನುವ ನೋವು ನನ್ನನ್ನು ಬಹುವಾಗಿಯೇ ಕಾಡುತ್ತಿದೆ. ಇದಕ್ಕೆಲ್ಲ ಕಾರಣ ನಾನು. ಮಕ್ಕಳು ಆಗಿದ್ದರೆ ನೀವು ನೋವು ಪಡುವ ಅವಶ್ಯಕತೆ ಇರಲಿಲ್ಲ. ನನ್ನಿಂದ ನಿಮಗೆ ತುಂಬ ಅವಮಾನವಾಗುತ್ತಿದೆ, ನೋವಾಗುತ್ತಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕಿರಣನ ಕೈ ಹಿಡಿದಳು. ತನ್ನ ಒಡಲಲ್ಲಿ ಮಕ್ಕಳನ್ನು ಹೊರುವ ಯೋಗ್ಯತೆ ಇಲ್ಲ ಎಂದು ತುಂಬ ನೊಂದುಕೊಂಡಿದ್ದಳು. ಚಿನ್ನು, ಹಾಗೆಲ್ಲ ಮಾತಾಡಬೇಡ. ನೀನು ನನ್ನ ಜೀವದ ಗೆಳತಿ. ಮಕ್ಕಳಿಗಿಂತ ನನಗೆ ನೀನು ಮುಖ್ಯ. ನಿನಗೆ ಸಮಾಧಾನ ಮಾಡುವ ಪರಿ ತಿಳಿಯದೆ ಕಂಗಾಲಾಗಿದ್ದೇನೆ. ಸೂರ್ಯನ ಜೊತೆಗೆ ನೀನು ನೊಂದು ಮಾತನಾಡುತ್ತಿದ್ದ ರೀತಿ ನೋಡಿ ನನ್ನ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಎಂದು ನಿನಗೆ ಅಂದಾಜಿಲ್ಲ. ನೀನು ಮದುವೆಯಾಗದೆ ಹಾಗೆ ಇದ್ದಿದ್ದರೆ ನನ್ನ ಬಾಳು ಪೂರ್ತಿಯಾಗಿ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಬರಡಾಗಿದ್ದ ಬಾಳಿಗೆ ಬೆಳಕಾಗಿ ಬಂದವಳು ನೀನು. ಮರುಭೂಮಿಯಂತಿದ್ದ ಮನಸ್ಸಿನಲ್ಲಿ ಹಸಿರು ನೆಟ್ಟವಳು ನೀನು. ಈಗ ನೀನು ನೊಂದುಕೊಳ್ಳುವುದನ್ನು ನನಗೆ ನೋಡಲಾಗುವುದಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ ಎಂದನು. ಕಿರಣನ ಮಾತು ಕೇಳಿದವಳಿಗೆ ಅದೆಷ್ಟು ಒಲವು ಇವರಿಗೆ ನನ್ನ ಮೇಲೆ. ನನಗೆ ಮಕ್ಕಳಾಗುವುದಿಲ್ಲ ಎಂದು ಗೊತ್ತಿದ್ದು ಮದುವೆಯಾಗಿದ್ದಾರೆ, ಯಾಕಿಷ್ಟು ನನ್ನನ್ನು ಪ್ರೀತಿಸುತ್ತಾರೆ ಎಂದುಕೊಂಡವಳು, ಏನು ನಿರ್ಧಾರ ಮಾಡಿದ್ದೀರಾ ಎಂದು ಕೇಳಿದಳು. ತುಂಬ ಯೋಚಿಸಿ ನಾವು ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಎಂದು ನಿರ್ಧಾರ ಮಾಡಿದ್ದೇನೆ ಎಂದನು. ಅವನ ಮಾತಿಗೆ ಆಶ್ಚರ್ಯವಾದವಳು, ಏನು ಹೇಳ್ತಿದ್ದೀರಾ ನೀವು ಎಂದಳು. ಹೌದು ಚಿನ್ನು, ಸಮಾಜದ ಜನರು ನಿನ್ನನ್ನು ನಿಂದನೆ ಮಾಡುವುದು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ನಾವು ದತ್ತು ತೆಗೆದುಕೊಳ್ಳುವ ಮಗುವಿನಿಂದನಾದರೂ ನೀನು ತಾಯಿ ಎನಿಸಿಕೊಂಡು ಖುಷಿಯಾಗಿರಬೇಕು ಅಷ್ಟೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ದೇನೆ ಎಂದನು. ಇಲ್ಲ ರೀ, ನನಗೆ ಈ ನಿಮ್ಮ ನಿರ್ಧಾರ ಒಪ್ಪಿಗೆ ಇಲ್ಲ. ಈಗಾಗಲೇ ಸಾವಿರಾರು ಮಕ್ಕಳಿಗೆ ತಂದೆಯ ಪ್ರೀತಿಯನ್ನು ನೀಡುತ್ತಿದ್ದೀರ. ಅಷ್ಟು ಮಕ್ಕಳು ನಮ್ಮವೆಂದು ಬದುಕುತ್ತಿರುವಾಗ ಅದರಲ್ಲಿ ನೀವು ಒಂದು ಮಗುವನ್ನು ದತ್ತು ತೆಗೆದುಕೊಂಡು ಸ್ವಂತ ಮಾಡಿಕೊಳ್ಳುವುದು ಯಾವ ನ್ಯಾಯ, ನೀವೇ ಯೋಚಿಸಿ. ಅಷ್ಟು ಮಕ್ಕಳನ್ನು ನಮ್ಮ ಮಕ್ಕಳೆಂದು ನೋಡಿಕೊಳ್ಳುತ್ತಿರುವಾಗ ಒಂದು ಮಗುವನ್ನು ಮನೆಗೆ ಕರೆದುಕೊಂಡು ಬಂದರೆ ಅದಕ್ಕೆ ಪ್ರತ್ಯೇಕವಾಗಿ ಪ್ರೀತಿ ನೀಡಿದರೆ ಅದು ಸರಿಯಾಗುವುದಿಲ್ಲ. ನನಗೆ ಮಗುವಾದರೆ ಅದು ಮಾತ್ರವೇ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಬೆಳೆಯಬೇಕು. ಇಲ್ಲದಿದ್ದರೆ ಬೇರೆ ಯಾವುದೇ ಮಗು ದತ್ತು ತೆಗೆದುಕೊಳ್ಳುವುದು ಬೇಡ. ನಮ್ಮ ಆಶ್ರಮದ ಮಕ್ಕಳಲ್ಲಿ ಭೇದ ಭಾವ ಮಾಡಿದ ಹಾಗೆ ಆಗುತ್ತದೆ. ಅವರೇ ನಮ್ಮ ಮಕ್ಕಳೆಂದು ಸಾಕೋಣ ಎಂದು ಚಿನ್ನು ಹೇಳಿದರೆ, ಹಾಗಲ್ಲ ಚಿನ್ನು, ನಿನ್ನದೇ ಆದ ಒಂದು ಮಗು ಬೇಕು. ಆಶ್ರಮದಲ್ಲಿರುವ ಮಕ್ಕಳಿಗೂ ನಮ್ಮ ಮಗು ಎಂದು, ಮನೆಯಲ್ಲಿ ನಮ್ಮ ಜೊತೆ ಬೆಳೆಯುವ ಮಗುವಿಗೂ ತುಂಬ ವ್ಯತ್ಯಾಸ ಇದೆ ಎಂದು ಕಿರಣ ಹೇಳಿದನು. ಬೇಡ ರೀ, ವ್ಯತ್ಯಾಸ ಗೊತ್ತಾಗದ ಹಾಗೆ ಆಶ್ರಮದ ಮಕ್ಕಳನ್ನು ಈಗ ಹೇಗೆ ನೋಡಿಕೊಳ್ಳುತ್ತಿದ್ದೇವೋ ಮುಂದೆಯೂ ಹಾಗೆ ನೋಡಿಕೊಳ್ಳುತ್ತೇವೆ. ದಯವಿಟ್ಟು ಈ ಆಲೋಚನೆಯನ್ನು ಬಿಟ್ಟು ಬಿಡಿ. ನನಗೆ ಈ ಆಲೋಚನೆ ಇಷ್ಟ ಇಲ್ಲ ಎಂದು ಕಿರಣನ ಎದೆಯ ಮೇಲೆ ಹಾಗೆ ಮಲಗಿದಳು. ನಿನ್ನೆ ಆದ ಘಟನೆಯಿಂದ ರಾತ್ರಿಯೆಲ್ಲ ನೋವು ತಿಂದವಳು ಬೆಳಿಗ್ಗೆ ಏನು ಆಗೇ ಇಲ್ಲ ಎನ್ನುವ ಹಾಗೆ ವನಜಾ ಅವರಿಗೆ ಸಹಾಯ ಮಾಡಲು ಅಡಿಗೆ ಮನೆಗೆ ಬಂದಿದ್ದಳು. ರಶ್ಮಿ, ಮನದಲ್ಲಿ ಅಷ್ಟೊಂದು ನೋವು ತುಂಬಿಕೊಂಡು ಮೇಲ್ನೋಟಕ್ಕೆ ಹೀಗೆ ನಗುತ್ತಾ ಇರಲು ನಿನ್ನೊಬ್ಬಳಿಂದ ಸಾಧ್ಯ ನೋಡು. ಏನು ಹಾಗೇ ಇಲ್ಲ ಎನ್ನುವ ಹಾಗೆ ಅದನ್ನೇ ನೆನೆದು ಕೊರಗದೆ ಮತ್ತದೇ ಉತ್ಸಾಹದಿಂದ ಕೆಲಸ ಮಾಡಲು ಬಂದಿದ್ದೀಯಾ ಎಂದರು ವನಜ. ವನಜಮ್ಮ, ಆ ವಿಷಯವನ್ನೇ ನೆನೆದು ನೋವು ಪಡುವುದಕ್ಕಿಂತ ನಮ್ಮನ್ನು ನಾವು ಬೇರೆ ಕೆಲಸಕ್ಕೆ ತೊಡಗಿಸಿಕೊಂಡರೆ ನಾವು ಕೊಡುವಂತಹ ವಿಷಯಗಳು ಪದೇ ಪದೇ ನೆನಪಾಗುವುದಿಲ್ಲ ಎಂದು ಹೇಳಿದವಳು ತನ್ನ ಕೆಲಸ ಮುಂದುವರೆಸಿದಳು. ಅದಕ್ಕೆ ನೀನು ಅಂದರೆ ಎಲ್ಲರಿಗೂ ಇಷ್ಟವಾಗುವುದು ಚಿನ್ನು. ಈಸ್ ಎ ಗುಡ್ ಗರ್ಲ್. ಬಾಗಿಲಿನಲ್ಲಿಯೇ ನಿಂತು ಇಬ್ಬರ ಮಾತನ್ನು ಕೇಳಿಸಿಕೊಂಡ ಸಿಂಚನ ಹೇಳುತ್ತಲೇ ಒಳಬಂದು ಚಿನ್ನುವಿನ ಭುಜ ಬಳಸಿದಳು.
ನಾನು ಅಷ್ಟೇ ಅಲ್ಲ ಅಕ್ಕ, ನೀವು ಕೂಡ ಎಲ್ಲರಿಗೂ ಇಷ್ಟ ಆಗ್ತೀರಾ ಎಂದು ನಗುತ್ತಾ ಹೇಳಿದಳು. ಹೀಗೆ ಖುಷಿಯಲ್ಲಿ ಮಾತನಾಡುತ್ತಾ ಮೂವರು ಅಡಿಗೆ ಕೆಲಸವನ್ನು ಮುಂದುವರಿಸಿದರು. ನಿನ್ನೆ ನಡೆದ ಘಟನೆಯಿಂದ ಜಯರಾಜ್ ಅವರ ಜೊತೆ ಮಾತನಾಡದೆ ಅವರು ಒಂದು ಬದಿಯಲ್ಲಿ ಸೋಫಾ ಮೇಲೆ ಕುಳಿತರೆ ಇವನು ಮೌನವಾಗಿ ಇನ್ನೊಂದು ಬದಿಯಲ್ಲಿ ಕುಳಿತಿದ್ದನು. ಜಯರಾಜ್ ಅವರು ಕಿರುಗಣ್ಣಿನಲ್ಲಿಯೇ ತಮ್ಮನನ್ನು ನೋಡಿಕೊಂಡು ಭೈರನ ಜೊತೆ ಯಾವುದೇ ವಿಷಯ ಮಾತನಾಡುತ್ತಿದ್ದರು. ಆದರೆ ಕಿರಣ ಮಾತ್ರ ಮೌನವಾಗಿಯೇ ಕುಳಿತಿದ್ದನು. ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಗಿತ್ತು. ಕಿರಣನೇ ಹೋಗಿ ಬಾಗಿಲು ತೆರೆದರೆ ಅಲ್ಲಿ ರಾಮು ಮತ್ತು ಜಲಜಾ ಅವರು ನಿಂತಿದ್ದರು. ಅವರನ್ನು ಅಲ್ಲಿ ನೋಡಿ ಒಂದೆಡೆ ಖುಷಿಯಾದರೆ ಅವರ ಬಾಡಿದ ಮುಖ ನೋಡಿ ಇನ್ನೊಂದೆಡೆ ನೋವಾಗಿತ್ತು ಅವನಿಗೆ. ಅತ್ತೆ, ಮಾವ, ಬನ್ನಿ ಒಳಗೆ ಎಂದು ಮುಖದಲ್ಲಿ ನಗುವನ್ನು ಹೊತ್ತು ಕರೆದನು. ಅವನ ಮಾತಿಗೆ ಮೇಲ್ನೋಟಕ್ಕೆ ಮುಗುಳು ನಗು ನಕ್ಕವರು ಇಬ್ಬರು ಒಳ ಬಂದಿದ್ದರು. ಅವರು ಒಳ ಬರುವುದನ್ನು ನೋಡಿದ ಜಯರಾಜ್ ಅವರು ಕೂಡ ಎದ್ದು ನಿಂತು ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದರು. ಅವರ ಮುಂದೆಯೇ ನಿನ್ನೆ ರಶ್ಮಿಗೆ ಅವಮಾನ ಆಗಿದ್ದು ಎಂದು ಮನದಲ್ಲಿ ಎಷ್ಟೇ ಬೇಸರ ಇದ್ದರೂ ಮನೆಗೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡುವುದು ನಮ್ಮ ಧರ್ಮ ಸಂಸ್ಕೃತಿ ಎಂದು ತಿಳಿದವರು ಜಯರಾಜ್ ಅವರು. ಚಿನ್ನು, ಅತ್ತೆ ಮಾವ ಬಂದಿದ್ದಾರೆ, ಬೇಗ ಕಾಫಿ ತಗೊಂಡು ಬಾ ಎಂದು ಅಲ್ಲಿಂದಲೇ ಕೂಗಿದನು ಕಿರಣ. ಕಿರಣನ ಮಾತಿಗೆ ಸಿಂಚನ ಮತ್ತು ಚಿನ್ನು ಇಬ್ಬರು ಹೊರಬಂದು ನೋಡಿದರೆ ಅಲ್ಲಿ ರಾಮು ಮತ್ತು ಜಲಜಾ ಅವರನ್ನು ನೋಡಿ ಆಶ್ಚರ್ಯವಾದವಳು ಖುಷಿಯಿಂದಲೇ ಅವರ ಬಳಿಗೆ ಬಂದು ಆಂಟಿ, ಅಂಕಲ್ ಎಷ್ಟೊತ್ತಿಗೆ ಬಂದ್ರಿ ಎಂದು ಪ್ರೀತಿಯಿಂದಲೇ ಮಾತನಾಡಿಸಿದಳು. ಚಿನ್ನು ಖುಷಿಯಿಂದ ಇರುವುದನ್ನು ನೋಡಿ ರಾಮು ಮತ್ತು ಜಲಜಾ ಅವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿತ್ತು. ಚಿನ್ನು, ಕಾಫಿ ತಂದು ಕೊಡು ಮತ್ತು ತಿಂಡಿಗೆ ಬೇಗ ಬೇಗ ರೆಡಿ ಮಾಡು ಎಂದನು ಅದೇ ಖುಷಿಯಲ್ಲಿ. ರಾಮು ಅವರು ಈ ಮನೆಗೆ ಎಂದಿಗೂ ಬರುತ್ತಿರಲಿಲ್ಲ. ಈಗ ಇತ್ತೀಚೆಗೆ ಒಂದೆರಡು ಬಾರಿ ಬಂದಿದ್ದರು ಅಷ್ಟೇ. ಇವತ್ತು ಇಬ್ಬರು ಬಂದಿರುವುದು ಕಿರಣನಿಗೆ ತುಂಬಾ ಖುಷಿಯಾಗಿತ್ತು. ಅದೆಲ್ಲ ಏನೂ ಬೇಡ ಕಿರಣ, ನಾನು ಮಾತನಾಡಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ ಎಂದವರು ಕುಳಿತಲ್ಲಿಂದ ಎದ್ದು ನಿಂತು ಚಿನ್ನುವಿನ ಬಳಿಗೆ ಬಂದು, ರಶ್ಮಿ, ನಿನ್ನೆ ನಮ್ಮಿಂದ ನಿನಗೆ ತುಂಬ ನೋವಾಯಿತು, ದಯವಿಟ್ಟು ನಮ್ಮನ್ನು ಕ್ಷಮಿಸು ಎಂದರು ಜಲಜಾ. ಆಂಟಿ, ಆ ವಿಷಯವನ್ನು ನಿನ್ನೆಯೇ ಮರೆತಾಗಿದೆ, ನೀವು ಯಾಕೆ ಮತ್ತೆ ಅದರ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದಳು. ನೀವು ನಿನ್ನೆ ಅಲ್ಲಿಂದ ಹೊರಟು ಬಂದ ಮೇಲೆ ಅಲ್ಲಿ ಏನಾಯಿತು ಎಂದು ನಿಮಗೆ ತಿಳಿದಿಲ್ಲ ರಶ್ಮಿ. ಸಾತ್ವಿಕ ಅವರ ಅತ್ತೆಯ ಬಳಿ ಜೋರು ಜೋರು ಜಗಳ ಮಾಡಿ ಅವರ ಅತ್ತೆ ಸಮಾರಂಭವನ್ನು ಪೂರ್ಣ ಮಾಡದೆ ಹಾಗೆ ಹೊರಟು ಹೋದರು. ಇನ್ನು ಆದ್ರಿಕಾ ನಿನ್ನೆಯಿಂದ ಮಗುವಿಗೆ ಹಾಲು ಕೂಡ ಕುಡಿಸದೆ ನೀನು ಮನೆಗೆ ಬಂದರೆ ಮಾತ್ರ ಹಾಲು ಕುಡಿಸುತ್ತೀನಿ ಎಂದು ಹಠ ಹಿಡಿದು ಕುಳಿತಿದ್ದಾಳೆ. ಆದರೆ ದಯವಿಟ್ಟು ಮನೆಗೆ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಿ ಬರ್ತೀಯಾ ಎಂದು ಕಣ್ಣೀರು ಹಾಕುತ್ತಲೇ ವಿನಂತಿಸಿದರು. ಅವಳು ಎಲ್ಲಿಗೂ ಬರುವುದಿಲ್ಲ. ಇಷ್ಟರ ತನಕ ಇವರ ಮಾತು ಕೇಳಿದ ಜಯರಾಜ್ ಅವರು ಕೋಪದಲ್ಲಿ ಹೇಳುತ್ತಾ ಎದ್ದು ನಿಂತರು. ಆ ಮಗುವನ್ನು ಎಲ್ಲರೂ ಏನೆಂದು ತಿಳಿದಿದ್ದೀರಾ? ಅವಳು ಈ ಮನೆ ಸೊಸೆಯಲ್ಲ, ನಮ್ಮ ಮಗಳು. ವಯಸ್ಸಿನಲ್ಲಿ ಇನ್ನೂ ಚಿಕ್ಕ ಮಗು ಅವಳು. ಅಂಥವಳನ್ನು ತುಚ್ಛವಾಗಿ ನಿಂದಿಸಿದ ಜಾಗಕ್ಕೆ ಮತ್ತೆ ಅವಳು ಇನ್ನೆಂದೂ ಬರುವುದಿಲ್ಲ ಎಂದು ತುಂಬ ಕಠೋರವಾಗಿ ಮಾತನಾಡಿದರು. ಇಷ್ಟರವರೆಗೆ ಮೌನವಾಗಿದ್ದ ಜಯರಾಜ್ ಅವರ ಮಾತನ್ನು ಕೇಳುತ್ತಾ ಕುಳಿತಿದ್ದ ರಾಮು ಅವರು ಎದ್ದು ನಿಂತು ಜಯರಾಜ್ ಅವರ ಬಳಿಗೆ ಬಂದವರು, ನೋಡಿ, ನಮ್ಮ ಮನೆಯಲ್ಲಿ ರಶ್ಮಿಗೆ ಅವರು ಆಡಿದ ಮಾತಿನಿಂದ ತುಂಬ ನೋವಾಗಿದೆ. ಅವರು ನನ್ನ ಮಗಳ ಅತ್ತೆ ಎಂದು ಸುಮ್ಮನೆ ಇದ್ದೇನೆ, ಇಲ್ಲದಿದ್ದರೆ ಅದರ ಕಥೆಯೇ ಬೇರೆಯಾಗುತ್ತಿತ್ತು. ನಿನ್ನೆ ಆದ ಘಟನೆಯಿಂದ ನಿಮಗೆಲ್ಲ ಎಷ್ಟು ನೋವಾಗಿದೆ ಎಂದು ನನಗೂ ತಿಳಿಯುತ್ತದೆ. ಅವರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ. ದಯವಿಟ್ಟು ರಶ್ಮಿಯನ್ನು ನಮ್ಮ ಮನೆಗೆ ಕಳುಹಿಸಿಕೊಡಿ ಎಂದು ಕೈಮುಗಿದು ನಿಂತರು. ಯಾರ ಮುಂದೆಯೂ ತಲೆ ತಗ್ಗಿಸಿ ಕೈ ಜೋಡಿಸಿ ನಿಲ್ಲದ ರಾಮು ಅವರು ಚಿನ್ನುವಿನ ವಿಷಯಕ್ಕೆ ಜಯರಾಜ್ ಅವರ ಬಳಿ ಕ್ಷಮೆ ಕೇಳುತ್ತಿದ್ದರು. ಅದನ್ನು ನೋಡಿದ ಕಿರಣನಿಗೆ ಸಹಿಸಲು ಸಾಧ್ಯವಾಗಿತ್ತು. ಒಡನೆಯೇ ಕಿರಣ ರಾಮು ಅವರ ಕೈ ಹಿಡಿದು, ಮಾವ, ನೀವು ದೊಡ್ಡವರು, ಹೀಗೆಲ್ಲ ಮಾತನಾಡಬಾರದು. ನಾವು ನಿಮ್ಮ ಮನೆಗೆ ಬರಬೇಕು ಅಷ್ಟೇ ತಾನೇ, ಬರ್ತೀವಿ ಎಂದನು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡವನಿಗೆ ತಂದೆ ತಾಯಿ ಪ್ರೀತಿ ಕೊಟ್ಟು ಸಾಕಿದವರು ರಾಮು ಮತ್ತು ಜಲಜಾ ಅವರು. ಅವರು ಕ್ಷಮೆ ಕೇಳುವುದನ್ನು ಎಂದಿಗೂ ಸಹಿಸುವುದಿಲ್ಲ ಕಿರಣ. ಅಣ್ಣ, ಮಾವ ಅಷ್ಟೊಂದು ನೊಂದುಕೊಂಡಿರುವುದನ್ನು ನಾನು ಇದೇ ಮೊದಲು ಬಾರಿಗೆ ನೋಡುತ್ತಿರುವುದು. ಯಾರೋ ಆಡಿದ ಮಾತು ಅದು, ಅದರಲ್ಲಿ ಇವರದೇನು ತಪ್ಪಿದೆ? ದಯವಿಟ್ಟು ನಾವು ಅವರ ಮನೆಗೆ ಹೋಗಲು ಒಪ್ಪಿಗೆ ಕೊಡಿ ಎಂದನು. ಹಾಗಂತ ಕಿರಣ ತನ್ನಣ್ಣನ ವಿರುದ್ಧವಾಗಿ ಅವರ ಮನೆಗೆ ಹೋಗಲಾರನು. ಭಾವ, ಈ ವಿಷಯದಲ್ಲಿ ನಮಗೆಷ್ಟು ನೋವಾಗಿದೆಯೋ ಅಷ್ಟೇ ನೋವು ಅವರಿಗೂ ಕೂಡ ಆಗಿದೆ. ಇದರಲ್ಲಿ ಅವರದೇನೂ ತಪ್ಪಿಲ್ಲ. ನಿನ್ನೆ ನಾನು ಹಾಗೆ ಬರಬಾರದಿತ್ತು. ನಾನು ಸಮಾರಂಭ ಮುಗಿಯುವವರೆಗೂ ಅಲ್ಲಿದ್ದಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ಬಿಡಿ. ಇನ್ನೊಮ್ಮೆ ಹೀಗಾಗುವುದಿಲ್ಲ ಎಂದಳು.
ನಿನ್ನೆ ಅವರಾಡಿದ ಮಾತಿನಿಂದ ನಿನಗೆ ಎಷ್ಟು ನೋವಾಗಿದೆ ಎಂದು ನನಗೆ ತಿಳಿದಿದೆ ರಶ್ಮಿ. ಅದಕ್ಕೆ ಹಾಗೆಲ್ಲ ಮಾತನಾಡಿದೆ. ಅವರ ಮನೆಗೆ ಹೋಗುವುದರಿಂದ ನಿನಗೆ ಖುಷಿಯಾಗುತ್ತದೆ ಎಂದರೆ ನಿನ್ನ ಖುಷಿಗೆ ನಾನೆಂದೂ ಅಡ್ಡ ಬರುವುದಿಲ್ಲ. ನೀನು ಯಾವಾಗಲೂ ಖುಷಿಯಾಗಿರಬೇಕು ಎನ್ನುವುದೇ ನಾನು ಕೂಡ ಬಯಸುವುದು. ಹೋಗಿ ಬಾ ಎಂದಿದ್ದರು. ಜಯರಾಜ್ ಅವರ ಮಾತಿಗೆ ಅಲ್ಲಿದ್ದವರೆಲ್ಲ ಖುಷಿಯಾಗಿದ್ದರು. ಸೂರ್ಯ ಮತ್ತು ಸಿಂಚನ ಬೆಂಗಳೂರಿಗೆ ಹೊರಟರೆ ಕಿರಣ ಮತ್ತು ಚಿನ್ನು ರಾಂಬವ್ ಅವರ ಮನೆಗೆ ಬಂದಿದ್ದರು. ಆದ್ರಿಕಾ, ನಿನಗೇನೋ ಬುದ್ಧಿ ಇಲ್ವಾ? ತಾಯಿಯಾದವಳು ಮಗುವಿಗೆ ಹಾಲು ಕುಡಿಸಲು ಹಠ ಮಾಡ್ತಾರಾ? ಮೊದಲು ಮಗುವಿಗೆ ಹಾಲು ಕುಡಿಸು ಎಂದು ಅವರ ಮನೆಗೆ ಬಂದ ತಕ್ಷಣ ಗದರಿದನು ಕಿರಣ. ಕಿರಣ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನಿಂದ ನಿಮಗೆ ತುಂಬ ನೋವಾಯಿತು ಎಂದು ನಿನ್ನೆಯಿಂದ ನನ್ನ ಮನಸ್ಸು ಚುಚ್ಚುತ್ತಿದೆ. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಎಂದು ಹೇಳುವಂತೆ ನಮ್ಮತ್ತೆ ಆಡಿದ ಮಾತನ್ನು ಇನ್ನೆಂದೂ ನಾವು ವಾಪಸ್ ತೆಗೆದುಕೊಳ್ಳಲು ಆಗುವುದಿಲ್ಲ. ಇದರಿಂದ ರಶ್ಮಿಗೆ ಎಷ್ಟು ನೋವಾಗಿದೆ ಎಂದು ನನಗೆ ತಿಳಿಯುತ್ತದೆ. ಅವಳು ಮೇಲ್ನೋಟಕ್ಕೆ ಎಷ್ಟೇ ನಗುಮುಖದಿಂದ ಇರಬಹುದು. ನಾನು ಕೂಡ ಒಂದು ಹೆಣ್ಣು. ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಅರ್ಥವಾಗುವುದು. ನೀವೆಲ್ಲ ಊಟ ಮಾಡದೆ ಹಾಗೆ ಹೋಗಿದ್ದು ನನಗೆ ಸಹಿಸಲು ಆಗಲಿಲ್ಲ. ಅದಕ್ಕೆ ಹೀಗೆ ಮಾಡಿದೆ ಎಂದಳು. ಕಿರಣ, ನಮ್ಮಮ್ಮನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಅವರು ಬುದ್ಧಿ ಇಲ್ಲದೆ ಏನೇನೋ ಮಾತನಾಡಿದ್ದಾರೆ. ದಯವಿಟ್ಟು ಕ್ಷಮಿಸಿ ಎಂದು ಅಲ್ಲಿಯೇ ನಿಂತಿದ್ದ ಆದ್ರಿಕಾಳ ಗಂಡ. ಆದ್ರಿಕಾ, ನೀವು ಇಷ್ಟೊಂದು ದುಃಖ ಪಡುವಂಥದ್ದು ಈಗ ಏನೂ ಆಗಿಲ್ಲ. ನಿನ್ನೆ ನಾನು ಊಟ ಮಾಡದೆ ಹಾಗೆ ಹೋಗಿದ್ದೀನಿ ಎಂದು ನಿಮಗೆ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಈಗ ನನಗೆ ತುಂಬ ಹಸಿವಾಗುತ್ತಿದೆ. ಊಟ ಬಡಿಸುತ್ತೀರಾ ಎಂದಳು ಚಿನ್ನು. ನಾನೊಬ್ಬಳು ನಿಮ್ಮನ್ನು ಇಲ್ಲಿಯೇ ನಿಲ್ಲಿಸಿ ಮಾತನಾಡಿಸುತ್ತಿದ್ದೇನೆ. ಬನ್ನಿ ಮೊದಲು ಊಟ ಮಾಡಿ ಎಂದು ಆದ್ರಿಕಾ ಕಣ್ಣೀರನ್ನು ತೊಳೆದುಕೊಂಡು ಖುಷಿಯಿಂದ ಹೇಳಿದರೆ, ಮೊದಲು ನೀವು ಮಗುವಿಗೆ ಹಾಲು ಕುಡಿಸಿ ಬನ್ನಿ, ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದಳು. ಚಿನ್ನು ಮಾತು ಸರಿ ಎನಿಸಿ ಮಗುವಿಗೆ ಹಾಲು ಕುಡಿಸಲು ಹೋಗಿದ್ದಳು ಆದ್ರಿಕಾ. ರಶ್ಮಿ, ನೀವು ಬನ್ನಿ, ಅವಳು ಬರುತ್ತಾಳೆ, ನಿಮಗೆ ಊಟ ಬಡಿಸುತ್ತೇನೆ ಎಂದು ಜಲಜಾ ಅವರು ಎಲ್ಲರಿಗೂ ಊಟ ಬಡಿಸಿದರು. ಮುಂದುವರಿಯುವುದು. ಧನ್ಯವಾದಗಳು.